ಅಮ್ಮ ನಾವು ಸರಕೇರ್ ಸೀತಾ ಸರ್ಕಲಿಂದ ಬರ್ತಿರೋದಮ್ಮ. ಅಮ್ಮ ನಿಮ್ಮ ಹೆಸರು? ಭಾಗ್ಯರೇಖಾ ಅಂತ. ಭಾಗ್ಯರೇಖಾ ಅಂತ. ಅಮ್ಮ ನಿಮ್ಮ ಮನೆಗೆ ಆರೋಗ್ಯ ದೇವತೆನ ಬೈ ಮಾಡಿದ ಕಾರಣ ಏನಮ್ಮ? ನನಗೆ ಡಿಸ್ಕ್ ಪ್ರಾಬ್ಲಮ್ ಇತ್ತು, ಮಂಡಿ ನೋವಿತ್ತು, ಅದೆಲ್ಲ ಸ್ವಲ್ಪ ಕ್ಯೂರ್ ಆಯಿತು ಅಲ್ಲಿ ಬಂದ್ರ ಮೇಲೆ. ಹಾಗಾಗಿ ಮನೆಗೆ ತೊಗೊಂಡ್ವಿ. ಮನೆಗೆ ತೊಗೊಂಡ್ರಿ. ಸರಕೇರು ಬಂದು ಎಷ್ಟು ದಿನಕ್ಕೆ ನಿಮ್ಮ ಪ್ರಾಬ್ಲಮ್ಸ್ ಕ್ಯೂರ್ ಆಯ್ತಮ್ಮ? ನನಗೆ ಸ್ಪೆಷಲ್ ಥೆರಪಿ ಮುಗಿದ್ರೊಳಗೆ ಕಡಿಮೆ ಆಯಿತು. ಸ್ಪೆಷಲ್ ಥೆರಪಿ ಕಂಪ್ಲೀಟ್ ಆಗೋಷ್ಟರಲ್ಲಿ ನಿಮಗೆ ಗುಣ ಆಯಿತು. ಇವಾಗ ಏನು ಮೆಡಿಸಿನ್ ಏನೂ ಇಲ್ಲ, ಸ್ಟಾಪ್ ಮಾಡಿದ್ದೀನಿ. ಮೆಡಿಸಿನ್ ಸ್ಟಾಪ್ ಮಾಡಿದೆ. ಸರಕೇರು ಬರೋ ಮುಂಚೆ ಎಷ್ಟು ಮೆಡಿಸಿನ್ ತೊಗೋತಿದ್ರಿ ನೀವು? ಅದು 15 ದಿನಕ್ಕೆ 1,500 ರೂಪಾಯಿ ಆಗ್ತಾ ಇರ್ತದೆ. 15 ದಿನಕ್ಕೆ 1,500 ರೂಪಾಯಿ ನೀವು ಮೆಡಿಸನ್ನ ಖರ್ಚು ಮಾಡ್ತಿದ್ರಿ. ಈಗ ಸರಕೇರು ಬಂದು ಥೆರಪಿ ತೊಗೊಂಡ್ಮೇಲೆ ಎಷ್ಟು ದಿನಕ್ಕೆ ನೀವು ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿದ್ದು? ನಾನು ಒಂದು 3 ಮಂತ್ಸ್ 4 ಮಂತ್ಸಿಗೆ 3 ಮಂತ್ಸ್ 4 ಮಂತ್ಸ್ಗೆ ನೀವು ಟ್ಯಾಬ್ಲೆಟ್ನ ಸ್ಟಾಪ್ ಮಾಡಿದ್ರಿ. ಯಾವ ರೀತಿ ಸ್ಟಾಪ್ ಆಯಿತು? ನಿಮ್ಮ ಮನೆಗೆ ಆರೋಗ್ಯ ದೇವತೆನ ಬೈ ಮಾಡಿದ್ಮೇಲೆ 2 ಟೈಮ್ಸ್ ಥೆರಪಿ ಮಾಡಿದ್ಮೇಲೆ ನಿಮ್ಗೆ ಅಷ್ಟು ಬೆಸ್ಟಾಗಿ ರಿಸಲ್ಟ್ ಸಿಕ್ಕಿತಾ? ಹೌದೌದು. ಅದು 2 ಟೈಮ್ಸ್ ಮಾಡ್ತಾ ಇದ್ನಲ್ಲ, ಎಂಟಿ ಸ್ಟಮಕ್ಕಲ್ಲಿ, ಮತ್ತು ಅಲ್ಲಿ ಸೆರಾಕೆರಿಗೂ ಬಂದು ಮಾಡ್ತಾ ಇದ್ನಲ್ಲ. ಹಾಗಾಗಿ ಈಗ ಮನೇಲೇ ಮಾಡಿದರೆ ನೀರು ಇಲ್ವಲ್ಲ ಅಂತ ಜೇಡ್ ವಾಟರ್ ಬೇಕು ಅಂತ ಅಲ್ಲಿಗೆ ಬಂದು ಇವಾಗ ಮತ್ತೆ ಅಲ್ಲಿ ಥೆರಪಿ ತೊಗೊಳ್ಳೋದು. ಅಲ್ಲೂ ಈಗ ಕಂಟಿನ್ಯೂಸ್ ಬರ್ತಾ ಇದ್ದೀನಿ. ಅಂದರೆ ನೀವು ಬೆಳಗ್ಗೆ 9 ಗಂಟೆ ಒಳಗೆ ಬರಬೇಕಾದ್ರೆ ಅರ್ಧ ನೀರು ಸಿಗುತ್ತೆ. ಅದಕ್ಕೋಸ್ಕರ ಬೆಳಗ್ಗೆ ಟೈಮ್ ಬಂದು ಥೆರಪಿ ತೊಗೊತಿದ್ದೀರಾ. ಅಮ್ಮ ನೀವು ರೆಗ್ಯುಲರ್ ಆಗಿ ಬರೋದ್ರಿಂದನೂ ಕೂಡ ಆಟೋರಾಜಾಶ್ರಮಕ್ಕೂ ಸಹಾಯ ಆಗುತ್ತೆ. ಅದರಿಂದನೂ ಕೂಡ ನೀವು ಕಂಟಿನ್ಯೂಸ್ ಆಗಿ ಬರ್ತಿದ್ದೀರಾ. ನಮಗೆ ಗೊತ್ತಿಲ್ಲದೇ ನಮ್ಮಿಂದ ₹1 ಹೋಗುತ್ತೆ. ₹1 ಗೂಗಲ್ ಪೇ ಹಾಕ್ತೀವಿ ಅಂತ ಬರ್ತಿದ್ದೀರಾ. ಇವಾಗ ಮನೇಲಿ ಯಾರೆಲ್ಲ ಥೆರಪಿ ಮಾಡ್ತಿದ್ದೀರಾ? ನಾವಿಬ್ಬರು ಮಾಡ್ತೀವಿ. ಅಪ್ಪ ಮತ್ತೆ ಇಬ್ಬರೂ ಕೂಡ ಥೆರಪಿ ಮಾಡ್ತಿದ್ದೀರಾ. ಅದರಿಂದ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಕೂಡ ಕಡಿಮೆ ಆಗಿದೆ. ಅಮ್ಮ ಈಗ ಎಷ್ಟೊಂದು ಜನ ನಮ್ಮ ಸರಕೇರು ಬರ್ತಾರಲ್ವಮ್ಮ, ಅವ್ರಿಗೆ ನೀವು ಏನು ಹೇಳಕ್ ಬರ್ತೀರಾ? ಅದೇ ರೆಗ್ಯುಲಾರಿಟಿ ಇರಬೇಕು, ದಿನ ಬರಬೇಕು, ವೆಯ್ಟ್ ಮಾಡಬೇಕು, ತಗೋಬೇಕು. ಅವಾಗ ಪ್ರಾಬ್ಲಮ್ಸ್ ಎಲ್ಲ ಕ್ಯೂರ್ ಆಗುತ್ತೆ. ಸರಿ ಅಮ್ಮ, ಧನ್ಯವಾದ. ಥ್ಯಾಂಕ್ ಯು.